ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ವಲ್ಪ ಆಗಲೇ ಇಟ್ಕೊಳ್ಳಿ ಸರ್. ಸರ್ ಸ್ವಲ್ಪ ಅಣ್ಣ ಕಾಣಿಸ್ಲಿ MLA ಅವ್ರು ಕಾಣಿಸ್ಲಿ. ಆನೇಕಲ್ಗೆ RTO ಕಚೇರಿ ಇರಲಿಲ್ಲ ಮೊದಲು. ಎಲ್ಲರೂ ಹೊಸರೋಡಲ್ಲಪ್ಪ ಬಿಳ್ಳೆಕಳ್ಳಿಗೆ ಹೋಗ್ಬೇಕಾಗಿತ್ತು. ಆನೇಕಲ್ ತಾಲೂಕಿನವ್ರು ಎಲ್ಲರೂ ಹೋಗ್ಬೇಕಾಗಿತ್ತು. ನಾನು ಹಿಂದೆ ಇದೇ ಇಲಾಖೆ RTO ಕಚೇರಿ ಸ್ಯಾಂಕ್ಷನ್ ಆಯಿತು. ಕನ್ನಡ ಇರಲಿಲ್ಲ, ಬಾಡಿಗೆ ಜಾಗದಲ್ಲಿ ಇದು ಟ್ರಾಕ್ಟರ್ಗಳು ಸಾಕಾಗಲು ಜಾಗ ಇರಲಿಲ್ಲ. ಅದಕ್ಕೆ 4 ಕೋಟಿ ರೂಪಾಯಿ ಒಂದು RTO ಕಚೇರಿ ಇವತ್ತು ಆನೇಕಲ್ಗೂ ಇನ್ನೂ ಒಂದು ಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಗ ಕೊಡಿ ಅಂತ ಹೇಳಿದ್ದೀನಿ. ಆಮೇಲೆ ಎರಡನೇದಾಗಿ ಇಲ್ಲಿ ಮಾರ್ಕೆಟು, ನಾನು ಹಿಂದೆ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾಗ ಹಣ್ಣಿನ ಮಾರ್ಕೆಟು ಜ್ಞಾಪಕ ಇಲ್ಲ. ಮುರುಡೇಶ್ವರಮೂರ್ತಿಯವರು ನಾನು ಬಂದು ಶಂಕುಸ್ಥಾಪನೆ ಆದ್ವಿ. ಆಮೇಲೆ ನಾನೇ ಉದ್ಘಾಟನೆ ಮಾಡಿದಾಗ ಕೃಷ್ಣ ಅವರು CM ಆಗಿದ್ದಾಗ ನಾನೇ ಬಂದು ಉದ್ಘಾಟನೆ ಮಾಡಿದ್ದೆ. ಮತ್ತು ಶಿವಣ್ಣವರು ಅತಿಬೆಲೆಯಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ದಾರೆ. ಮತ್ತು ಜಾಗ ಇರಲಿಲ್ಲ. ಈಗ ಗುರುಸ್ವಾಮಿಯವರು 1.25 ಎಕರೆ ಕೊಟ್ಟಿದ್ದಾರೆ. ನಮ್ಮದು KSRTC 1 ಎಕರೆ ಇತ್ತು. ಈಗ ಟೆಂಪ್ರರಿಯಾಗಿ ಅಲ್ಲಿ ಮಾಡಿದ್ದೀವಿ, ಅದನ್ನು ಪರ್ಮನೆಂಟಾಗಿ ಮಾಡ್ತೀವಿ. ಆಮೇಲೆ ಆನೇಕಲ್ ಬಸ್ ಸ್ಟ್ಯಾಂಡು ಸ್ವಲ್ಪ ಇನ್ನೂ ವಿಶಾಲವಾಗಿ ಆಗಬೇಕು, ಹೈಟೆಕ್ ಆಗಬೇಕು ಅಂತ ಕೇಳ್ತಾರೆ. ಸ್ವಲ್ಪ ಇನ್ನೂ ಸ್ವಲ್ಪ ಜಾಗ ಇದ್ದರೆ ಶಿವಣ್ಣ ಕೊಡ್ತಾರೆ, ಇನ್ನೂ ಸ್ವಲ್ಪ ವಿಶಾಲ. ಸರ್, ಈಗ ಬೆಂಗಳೂರಲ್ಲಿ ಮಳೆ ಪ್ರಾರಂಭ ಆಗಿತ್ತು. ಮೊದಲನೇ ಮಳೆಗೆ ಸಂಪೂರ್ಣ ಜಲವರ್ಗ ಆಗ್ತದೆ, ಮರಗಳು ಎಲ್ಲರೂ ಬೀಳ್ತವೆ. DG ಅಧಿಕಾರಿಗಳು ಮರಗಳು ಗಾಳಿ ಜಾಸ್ತಿ ಆದಾಗ ಮರ ಬೀಳುತ್ತೆ. ತಕ್ಷಣ ನಮ್ಮ ಅಧಿಕಾರಿಗಳು ಸ್ಪಂದಿಸ್ತಾರೆ. ಅದನ್ನು ಕಟ್ ಮಾಡಿ ಮಳೆ ಬಿದ್ದಾಗ ಸಹಜವಾಗಿ ಏನಾಗುತ್ತೆ, ಮರ ಬಿದ್ದಾಗ ಎಲೆಕ್ಟ್ರಿಕ್ ಪೋಲ್ಸು ಮುರಿದೋಗುತ್ತೆ. ತಕ್ಷಣ ಅದನ್ನು ತೆರವುಗೊಳಿಸುವಂಥ ಕೆಲಸ. ಸರ್, ಈಗ ಇತ್ತೀಚೆಗೆ ಆನೇಕಲ್ನಲ್ಲಿ ವಾಟರ್ ಟ್ಯಾಂಕ್ ಅದು ತಗೊಂಡವ್ರಿಗೆ ಸರ್. ಈಗ ಆಮೇಲೆ ಪರ್ಮಿಷನ್ ಇಂದ ಏನಾದರೂ ವಾಟರ್ ಟ್ಯಾಂಕ್ಗಳು ಓಡಿಸ್ತಾ ಇದ್ದರೆ ಆ ಮಾತಿಯವ್ರಿಗೆ ಹೇಳ್ತೀನಿ ಸೀಲ್ ಮಾಡಿ. ಸರ್, ಈಗ ಮೊನ್ನೆ 7 ಜನ ಡೆತ್ ಆದರು. ಅದೇ ರೀತಿ ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ. ಜೊತೆಗೆ ಮರಗಳು ತೆರವು ಮಾಡೋದಕ್ಕೆ ಖುದ್ದು DCM ಹೇಳಿದ್ರು ತಲೆ ಕೆಡಿಸ್ಕೊಟ್ಟಿಲ್ಲ ಅಧಿಕಾರಿಗಳು. ನಿನ್ನೆ BTM ಹೇಳ್ತು ಜಯನಗರದಲ್ಲೂ ಸಹ ವಾಟರ್ ಫ್ಲಡ್ ಆಗಿದೆ. ಮರ ಗಾಡಿ ವಿಪರೀತ ಬಂದಾಗ ಮರ ಬೆಳೆಯುತ್ತೆ. ಮರ ಇಲ್ಲ ಅಂದರೆ ಯಾವ ಪ್ರಪಂಚನೇ ಇಲ್ಲ. ಮರಗಳು ಬೇಕು. ಆದರೆ ಗಾಳಿ ಜಾಸ್ತಿ ಆದರೆ ಮರ ಬೆಳೀತಾರೆ. ಬಿದ್ದಾಗ ನಾವು ತಕ್ಷಣ ಅದನ್ನು ತೆಗೆಸೋಂಥ ಜಿಬಿಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೋರಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಂತಾರೆ. ಒಂದು ಮಳೆಗೆ 20 ನಿಮಿಷ ಬಿದ್ದಿರೋ ಮಳೆಗೆ ಫ್ಲಡ್ ಆಗ್ತಿದೆ. ಒಂದು ಗಂಟೆಯಲ್ಲಿ 90 ಮಿಲಿಮೀಟರ್ಗೆ ಮಳೆ ಹೆಚ್ಚಾಗಾದರೆ ಒಂದು 100 ಜಾಗದಲ್ಲಿ ಈ ರೀತಿ ಅದೇ 90 ಮಿಲಿಮೀಟರ್ ಮಳೆ 2 ಗಂಟೆ 3 ಗಂಟೆ ಸ್ಪ್ರೆಡ್ ಆದರೆ ಏನು ಸರ್? ನೆಕ್ಸ್ಟು DCMದೇನು CM ಆಗೋದಕ್ಕೆ ಸರ್ ಅದು ವಿಚಾರನೇ ನಮ್ಮ ಸುದ್ದಿಯೇ ಎದ್ಬಿಟ್ಟಿದೆ. ಖರ್ಗೆ ಸಾಹೇಬ್ರೇನು ವಾಪಸ್ ಬರಬೇಕು CM ಎಲ್ಲ ಇಲ್ಲ ಸರ್ಗೆ ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ನಿನ್ನೆ ಇಲಾಖೆ ಪರಮೇಶ್ವರ್ ಹೇಳ್ತಿದ್ರು ನಮ್ಮ ಹಿರಿಯ ನಾಯಕರು ಒಳ್ಳೆಯವರನ್ನೇ ಕೇಳ್ಕೊಂಡ್ರಪ್ಪ. ಸರ್, ಈಗ ಒಂದಕ್ಕೂ ಪರ್ಮಿಟ್ ಇಲ್ಲ, ಒಂದು ಟಾರ್ಪಲ್ ಕಟ್ಟಲ್ಲ. ನಿಮ್ಮ RTO ಅಧಿಕಾರಿಗಳಿಂದ ಆಫೀಸ್ ಬಿಟ್ಟು ಆಚೆ ಬರೋದು. ಸರ್, ವಿಚಾರಿಸೋದೇನಿಲ್ಲ ಸರ್ ನೀವು ರಿಯಾಕ್ಷನ್ ಕೊಟ್ಬಿಟ್ಟಿದ್ದೀರಿ. ವಿಚಾರಿಸೋದೆಲ್ಲ ಏನಿಲ್ಲ. ನಾವು ಸುಮಾರು ಸಲ ವಿಚಾರ ಹೇಳಿದ್ವಿ, ಸುದ್ದಿಗಳು ಮಾಡಿದ್ವಿ. ಟಾರ್ಪಲ್ ಇರಬೇಕು. ಟಾರ್ಪಲ್ನಿಂದ ಯಾವ್ದಾರ ಟಿಪ್ಪರ್ಗಳು ಓಡಿಸ್ತಾ ಇದ್ರೆ ಅದಕ್ಕೆ ಫೈನ್ ಹಾಕಿ ಒಂದ್ಸಲಿ 2 ಸಲ ರಿಪೀಟೆಡ್ ಆದರೆ ಅವ್ರನ್ನ ಪರ್ಮಿಟ್ ಕ್ಯಾನ್ಸಲ್ ಮಾಡಿ. ಆನೇಕಲ್ ಟೌನಲ್ಲೇ ಸರ್ 6 ದಿನ ಮುಚ್ಚಿಕೊಟ್ಟಿದ್ದಾರೆ ಬರೀ ಟಿಪ್ಪರ್ ಲಾರಿ. ಹೇಳ್ತೀನಿ ಸರ್. ಥ್ಯಾಂಕ್ ಯು.